ಮೊನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ಸಾಂಸ್ಕೃತಿಕ ನಗರ ನಮ್ಮ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ನಾವಿವಾಗ ಎಂಟ್ರಿ ಆಗಿದ್ದೀವಿ. ಚಾಮುಂಡಿ ಬೆಟ್ಟ ಅಂದರೆ ಒಂಥರ ಸೆಳೆತ, ಎಷ್ಟು ಸರಿ ಹೋದ್ರೂ ಬೇಜಾರಾಗಲ್ಲ. ಅದರಲ್ಲೂ ಮೈಸೂರಿಗರಿಗಂತೂ ಮೊದಲ ಆಪ್ಷನ್ ಚಾಮುಂಡಿ ಬೆಟ್ಟಕ್ಕೆ ಆಗಿರುತ್ತೆ. ರಸ್ತೆಯ ಕರುಹುಗಳು, ಸುತ್ತಲೂ ಗಿಡಮರಗಳ ಸಾಲು ಹಚ್ಚ ಹಸಿರಿನಿಂದ ವೆಲ್ಕಮ್ ಮಾಡ್ತಾ ಇರುತ್ತೆ. ಈ ಸೌಂದರ್ಯನ ಎಂಜಾಯ್ ಮಾಡಿಕೊಂಡು ಮುಂದೆ ಸಾಗೋದೇ ಒಂಥರ ಸಂತಸದ ಅನುಭವ. ಇವಾಗ ಬೇಸಿಗೆ ಆಗಿರೋದ್ರಿಂದ ಹಸಿರು ಸ್ವಲ್ಪ ಕಡಿಮೆ ಇದೆ. ಬೆಟ್ಟದ ಮೇಲೆ ಹೋಗಿ ವ್ಯೂ ಪಾಯಿಂಟ್ ಅಲ್ಲಿ ನಿಂತ್ಕೊಂಡು ಮೈಸೂರನ್ನ ನೋಡೋದಿದೆಯಲ್ಲ, ಅದೇ ಅದ್ಭುತ. ಸಂಜೆ ಟೈಮ್ ಹೋದ್ರೆ ಬೆಟ್ಟದ ಮೇಲಿಂದ ನಿಂತು ಇಡೀ ಮೈಸೂರನ್ನ ಕಣ್ತುಂಬ್ಕೋಬಹುದು. ದೀಪಾಲಂಕಾರಗೊಂಡ ಅರಮನೆಯ ನೋಟ ಕಣ್ಮನ ಸೆಳೆಯೋದಂತೂ ಗ್ಯಾರಂಟಿ. ಹಾಗೆ ಮುಂದೆ ಸಾಗ್ತಾ ಇದ್ದಂತೆ ವೆಹಿಕಲ್ನ ಪಾರ್ಕ್ ಮಾಡಿ ನಮ್ಮ ಪಯಣ ಮಹಿಷಾಸುರನ ಕಡೆಗೆ ಸಾಕ್ತು. ಮೈಸೂರು ಎಂಬ ಹೆಸರು ಮಹಿಷಾಸುರನ ಊರು ಎಂಬ ಶಬ್ದದಿಂದ ಬಂದಿದೆ. ಮೈಸೂರು ದೇವಿ ಭಾಗವತದಲ್ಲಿ ಕಂಡುಬರುವ ಪುರಾಣದ ಕಥೆಗೆ ಸಂಬಂಧಿಸಿದೆ. ಮೈಸೂರು ದೇವಿ ಭಾಗವತದಲ್ಲಿ ಕಂಡುಬರುವ ಪುರಾಣದ ಕಥೆಗೆ ಸಂಬಂಧಿಸಿದೆ. ದೇವಿ ಪುರಾಣದ ಕಥೆಯ ಪ್ರಕಾರ ಮೈಸೂರನ್ನು ಎಮ್ಮೆ ತಲೆಯ ದೈತ್ಯಾಕಾರದ ಓರ್ವ ರಾಕ್ಷಸ ರಾಜ ಮಹಿಷಾಸುರನು ಆಳಿದನಂತೆ. ಮೈಸೂರಿಗೆ ಬರುವ ಪ್ರತಿಯೊಬ್ಬರೂ ಕೂಡ ಚಾಮುಂಡಿ ಬೆಟ್ಟ ನೋಡದೆ, ಚಾಮುಂಡಿ ದರ್ಶನ ಮಾಡದೆ ಹೋಗೋದಿಲ್ಲ. ಧಾರ್ಮಿಕ, ಸಾಂಸ್ಕೃತಿಕ, ಚಾರಿತ್ರಿಕ ನೆರೆಬೀಡಾಗಿರುವ ಚಾಮುಂಡಿ ಬೆಟ್ಟ ಮೈಸೂರಿನ ಮೆರಗನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ನಾಡದೇವತೆ ದುರ್ಗಿ ಎಂದು ಕರೆಯಲ್ಪಡುವ ಚಾಮುಂಡಿಯು ಆರಾಧನಾ ದೇವಿ. ಇತಿಹಾಸದಲ್ಲಿ ಈ ಬೆಟ್ಟಕ್ಕೆ ಮಹಾಬಲ ಬೆಟ್ಟ ಅಂತ ಕೂಡ ಕರೀತಾ ಇದ್ರಂತೆ. ಸಾವಿರ ವರ್ಷಗಳ ಹಿಂದೆ ಈ ಹೆಸರಿತ್ತು ಅಂತ ಶಾಸನಗಳು ಹೇಳುತ್ತವೆ. ಶಕ್ತಿ ಸ್ವರೂಪಿ ಚಾಮುಂಡೇಶ್ವರಿ ಮಹಿಷಾಸುರನನ್ನ ಸಂಹಾರ ಮಾಡಿದ ಕಾರಣದಿಂದ ಚಾಮುಂಡಿ ಬೆಟ್ಟವಾಯಿತು. ಇದಕ್ಕೂ ಮುಂಚೆ ಮಹಿಷಾಸುರನೇ ಇಲ್ಲಿ ಆಳುತ್ತಿದ್ದ. ಮಹಿಷಾಸುರ ಸಂಹಾರವಾದ ಮೇಲೆ ಮಹಿಷಾಸುರ ಮರ್ದಿನಿಯಾಗಿ ಕೂಡ ಚಾಮುಂಡಿಯನ್ನ ಕರೆಯುತ್ತಾರೆ. ಸಮುದ್ರ ಮಟ್ಟದಿಂದ 3489 ಅಡಿ ಎತ್ತರದಲ್ಲಿರುವ ಚಾಮುಂಡಿ ಬೆಟ್ಟ ಮೈಸೂರಿನಿಂದ 13 ಕಿಲೋಮೀಟರ್ ದೂರದಲ್ಲಿದೆ. ಮೈಸೂರಿನಿಂದ ಪ್ರತಿ 5 ನಿಮಿಷಕ್ಕೊಂದು ಬಸ್ ವ್ಯವಸ್ಥೆ ಕೂಡ ಚಾಮುಂಡಿ ಬೆಟ್ಟಕ್ಕಿದೆ.